ಕಾನ್ಫರೆನ್ಸ್ ಬೆಂಗಳೂರಿನಲ್ಲೇ ಮಾಡಬಾರ್ದು. ಯಾಕೆ ಅಂದರೆ ಇದು ಸರ್ಕಾರವೂ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಎಲ್ಲೆಲ್ಲಿ ಮಾಡ್ಬೋದು ನನ್ನ ಮನಸ್ಸಿಗೆ ಬಂದಿದ್ದೇನೆಂದರೆ, ಐ ಸಿ ದಟ್ ಫ್ರಮ್ ಮುಳಬಾಗಲ್ ಮ್ಯಾಟ್, ಅಪಾರ್ಟ್ ಫ್ರಮ್ ಮುಳಬಾಗಲ್ ಮ್ಯಾಟ್, ದಿ ಸ್ಟೇಟ್ ಗವರ್ಮೆಂಟ್, Kannada Cultural Department, TTT Das Sahitya Project and others are part of this program. Hence, I request you to fold, apart from Bangalore, in other parts of the state, such as Athini, Gokak, Manvi, Malakad, Mudubagal, Hospete, etc. ಬೇರೆ ಕಡೆಯೂ ಮಾಡಿ. ಯಾಕೆಂದರೆ ನಾವು ಕೆಲವೊಬ್ಬರು, ನಾನು ಜಡ್ಜಾಗಿದ್ದಾಗ ನನಗೆ ತುಂಬ ಕ್ಲೈಂಟು ಉತ್ತರ ಕರ್ನಾಟಕ. ನಾನು ಜಡ್ಜಾಗಿದ್ದಾಗ ಬಾಗಲಕೋಟೆಗೆ ಇನ್ಚಾರ್ಜ್ ಇದ್ದೆ, ಗುಲ್ಬರ್ಗ ಇನ್ಚಾರ್ಜ್ 4 ವರ್ಷ ಇದ್ದೆ. ಅವ್ರು ಒಂದು ಏನಂದರೆ, ನೀವು ಬೆಂಗಳೂರು ಮೈಸೂರು ಅಷ್ಟೇ ಮಾಡ್ತಿರ್ತಾರೆ, ಯಾವಾಗಲೂ ಇಲ್ಲಿ ಕಡೆ ಬರೋದೇ ಇಲ್ಲ ಅಂತ. ಆದ್ದರಿಂದ ದಾಸರು ಎಲ್ಲರಿಗೂ ಬೇಕಾದ್ರು ದಯವಿಟ್ಟು ಸರ್ಕಾರದವರು ಹೇಳಿದ್ದಾರೆ, ಸರ್ಕಾರದವರು ಇಚ್ಛೆ ಕಾನ್ಫರೆನ್ಸ್ನ ಬೇರೆ ಕಡೆಯೂ ಮಾಡಿ, ದಾಸರಾಗುತ್ತೆ ಎಲ್ಲ ಮೂಲೆಗೆ ಹೋಗಲಿ, ಎಲ್ಲರೂ ಮನೆಗೆ ಹೋಗಲಿ. ಎರಡನೇ ಅಡ್ವೈಸ್ ಏನಂದರೆ, ಸಜೆಷನ್, ಅಡ್ವೈಸ್ ಅಲ್ಲ, ಕೈಂಡ್ಲಿ ಇನ್ವಾಲ್ವ್ ಯೂತ್ ಟು ಮೇಕ್ ಇಟ್ ಮೋರ್ ಸಕ್ಸಸ್ಫುಲ್. ಕ್ಯಾನಲೈಸೇಷನ್ ಆಫ್ ದಿ ಯೂತ್ ವುಡ್ ಗೋ ಎ ಲಾಂಗ್ ವೇ. ಇದು ಯಾಕೆ ಹೇಳ್ತೇನೆ ಅಂದರೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ನಾನು ಜಡ್ಜ್ ಆಗಿದ್ದಾಗ ಲೀಗಲ್ ಲಿಟ್ರಸಿ ಪ್ರೋಗ್ರಾಮ್ ಟ್ರೈಬಲ್ ವೆಲ್ಫೇರಿಗೆ ಮಾಡಬೇಕು ಅಂತ ಮಾಡಿದ್ರು. ನಾನು ಅಶೋಕಾನಲ್ಲೂ ಬಂದಿದ್ದು, ಸುಬ್ರಹ್ಮಣ್ಯಲ್ಲಿ ಒಂದು ಮಾಡಿದ್ದು, ಸುಬ್ರಹ್ಮಣ್ಯ ಸ್ವಾಮಿ ಪ್ರಿಸೈಡ್ ಮಾಡಿದ್ದು, ನಾನು ಅಶೋಕಾನಲ್ಲಿ ನಮ್ಮ ಕೈಲಾಸ ಸೇವೆ ಮಾಡಿದ್ದು. ಈಗ ರಿಟೈರ್ ಆದಮೇಲೆ ಮೊನ್ನೆ ಒಂದು ವರ್ಷ ಆದಮೇಲೆ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಹೋಗಿ ನನಗೆ ಹೇಳಿದೆ, ನಾನು ಸ್ವಲ್ಪ ಟೈಮ್ ಇದೆಯಪ್ಪ, ಏನೋ ಸೇವೆ ಮಾಡ್ತೀನಿ ಸರ್, ನೀವು ಯು ಬಿ ದಿ ಚೇರ್ಮನ್ ಆಫ್ ಟ್ರೈಬಲ್ ವೆಲ್ಫೇರ್ ಇನ್ ಸ್ಟೇಟ್ ಆಫ್ ಕರ್ನಾಟಕ. ಐ ಸೆಡ್ ಎಸ್, ನೋ ಮನಿ ಈಸ್ ಇನ್ ವಾಲ್ಡ್. ಅದು ಮಾಡಿದ ಮೇಲೆ ಈ 15 ಗ್ರಾಮಗಳನ್ನ ನಾವು ತೊಗೊಂಡಿದ್ದೀವಿ. 2 ವಿಲೇಜಸ್ ಇನ್ ಉಡುಪಿ, 2 ಇನ್ ರಾಯಚೂರು, 2 ಇನ್ ಚಾಮರಾಜನಗರ, 2 ಇನ್ ಉತ್ತರ ಕನ್ನಡ. ಅದರಲ್ಲಿ ಪ್ರತಿಯೊಬ್ಬರ ಮನೆಗೆ ಐ ಇನ್ವಾಲ್ವ್ ದಿ ಯೂತ್. ವೈ ಐ ಆಮ್ ಟೆಲಿಂಗ್, ಇನ್ವಾಲ್ವ್ ದಿ ಯೂತ್. ದೇ ಆರ್ ವೆರಿ ಎನರ್ಜೆಟಿಕ್. ದೇ ವಿಲ್ ಡೂ ಇಟ್ ಡೆಫಿನೆಟ್ಲಿ, ಪ್ರೊವೈಡ್ ಇಟ್ ಕಮ್ ಫ್ರಮ್ ದಿ ರೈಟ್ ಕ್ವಾರ್ಟರ್ಸ್. ಅಲ್ಲಿರೋ ಕಾಲೇಜ್ ಹುಡುಗರನ್ನ ಇನ್ವಾಲ್ವ್ ಮಾಡಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿ, ಪ್ರತಿಯೊಬ್ಬರ ಮನೆಗೂ ಸರ್ವೆ ಮಾಡಿಸಿ, ಅವರಿಗೆ ಆಧಾರ್ ಕಾರ್ಡು, ಡೆತ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು, ಪೆನ್ಷನು ಕೊಡಿಸಿದ್ದೀವಿ. ಮೊನ್ನೆ ಉಡುಪಿಲಿ ಒಂದು ಕಾರ್ಯಕ್ರಮ ಆಯಿತು, 3,000 ಫ್ಯಾಮಿಲಿಗೆ ಕೊಟ್ಟಿದ್ದೀವಲ್ಲಿ. ಅದೇ ರೀತಿ ಉತ್ತರ ಕರ್ನಾಟಕ, ರಾಯಚೂರೆಲ್ಲ ಮಾಡಿ. ಆದ್ದರಿಂದ ದಯವಿಟ್ಟು ಪ್ಲೀಸ್ ಇನ್ವಾಲ್ವ್ ದಿ ಯೂತ್ ಟು ಬಿ ಎ ಸಕ್ಸಸ್ಫುಲ್ ಪ್ರೋಗ್ರಾಮ್. ನಂಬರ್ 3, ದಿ ಪೇರೆಂಟ್ಸ್ ಅಸೆಂಬಲ್ಡ್ ಆರ್ ರಿಕ್ವೆಸ್ಟ್ ಟು ಟೇಕ್ ಮೋರ್ ಇಂಟ್ರೆಸ್ಟ್ ಇನ್ ದಾಸ್ ಸಾಹಿತ್ಯ. ಇದು ಯಾಕೆ ಹೇಳಕ್ಕೆ ಬರ್ತೀನಿ ಅಂದರೆ, ನಾವು ಹುಡುಗರಾಗಿದ್ದಾಗ ನಮ್ಮ ತಾಯಿ ದೇವ್ರ ಪೂಜೆ ಮಾಡಬೇಕಾದ್ರೆ ದೇವ್ರ ನಾಮ ಹೇಳೋರು. ಅವ್ರು ಹೇಳೋದ್ರಿಂದ ನಾನು ಹೇಳ್ತೀನಿ ನಮ್ಮ ಮನೇಲಿ, ನಮ್ಮ ದೇವ್ರೇನು ನಿನ್ನ ಗಂಟಲು ಸರಿ ಇಲ್ಲ, ನಿನ್ನ ಪ್ರೊನೌನ್ಸಿಯೇಷನ್ ಸರಿ ಇಲ್ಲ, ಮಧ್ಯ ಬಿಟ್ಟು ಏನು ಹೇಳೋದಿಲ್ಲ ನಮ್ಮ ದೇವರು. ನಾನು ಹೇಳಿದ ದೇವ್ರು ಕೇಳ್ತಾನೆ. ಆ ಥರ ಪರ್ಟಿಕ್ಯುಲರ್ಲಿ ವಿಮೆನ್ ಬೆಳಿಗ್ಗೆ ದೇವ್ರ ಪೂಜೆ ಮಾಡಿ ದಾಸಾಹಿತ್ಯ ನೀವು ಹೇಳಿದರೆ ನಿಮ್ಮ ಮಕ್ಕಳು ಹೇಳ್ತಾರೆ. ಇದು ಯಾಕೆ ಹೇಳಕ್ಕೆ ಬರ್ತೀನಿ ಅಂದರೆ, ನಮ್ಮ ಸುರೇಶ್ ರಾವ್ ಮೊನ್ನೆ ಆರಾಧನೆ ಆದಾಗ RT ನಾಯರ್ ಒಂದು ಪ್ರೋಗ್ರಾಮ್ ಮಾಡಿ ಈ ಲೋಕಲ್ ಟ್ಯಾಲೆಂಟ್ನ ಇನ್ವಾಲ್ವ್ ಮಾಡಬೇಕು ಅಂತ ಒಬ್ಬರನ್ನ ಹಾಡು ಹೇಳೋ ಅಂತ ಹೇಳಿದ್ರು. ಅವರಿಬ್ಬರು ಮಕ್ಕಳು 3 ವಯಸ್ಸು 5 ವಯಸ್ಸು ತುಂಬ ಚೆನ್ನಾಗಿ ದಾಸ ಹಾಡು ಹೇಳಿದ್ರು. ನನಗೆ ಹೇಳಿದರು, ಆ ಹುಡುಗರಿಗೆ ಒಂದು ಹಾರ ಹಾಕಿ ಪ್ರೈಸ್ ಮಾಡಿ ಅಂದರು. ನಾನು ಮಾಡ್ತೀನಿ, ಅವರಿಗಿಂತ ಅವ್ರ ತಾಯಿಗೆ ಮಾಡಬೇಕು. ಆ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಗಂಡ ಹೆಂಡತಿ, ಅದು IT ಕಂಪ್ನಿಯಲ್ಲಿ. ಟೈಮೇ ಇಲ್ಲ ಅವರಿಗೆ, ಗಂಡ ಹೆಂಡತಿ ನೋಡೋದು ಭಾರಿ ಅಪರೂಪ. ಅಂಥ ಸಂದರ್ಭದಲ್ಲಿ ಆ ತಾಯಿ ಆ ಮಕ್ಕಳಿಗೆ ದಾಸ ಹೇಳ್ಕೊಡ್ತಾರೆ, ಅದು ಮಾಡಿ. ಅದೇ ರೀತಿ ನಮ್ಮ ಸುದರ್ಶನ್ ರಾವ್, ಅವ್ರ ಮಗ 4 ವರ್ಷ ಅಂತೆ, ಅವನು ಯಾವಾಗಲೂ SVBC ನಿಂತಿರ್ತಾನಂತೆ, ದೇವ್ರು ನೋಡಬೇಕು ಅಂತಾನಂತೆ. ಇದು ಹೇಗೆ ಸಾಧ್ಯ ಅಂದರೆ, ಅವ್ರ ಪೇರೆಂಟ್ಸ್, ತಂದೆ ತಾಯಿ ಆ ಬಳಸಿದ್ರೆ ಅದು ಬರುತ್ತೆ. ದಯವಿಟ್ಟು ಇಲ್ಲಿ ಬಂದಿರೋರು ಆಲ್ ಪೇರೆಂಟ್ಸ್, ಐ ಅಪೀಲ್ ಟು ಯು ಟು ಸಿ ಅಟ್ ಲೀಸ್ಟ್ one song in the morning, any song of your life, so that your children may imbibe that quality. ಕೊನೆಯದಾಗಿ ಹೇಳೋದು ಏನಂದರೆ, ನಮ್ಮ ಸ್ವಾಮಿಗಳು ವಯಸ್ಸಲ್ಲಿ ಸಣ್ಣವರು, ಸಾಕಷ್ಟು ಕೆಲಸ ಮಾಡಿದ್ದಾರೆ ಮುಳಬಾಗಲ ಮಠಕ್ಕೆ, ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅವರಿಗೊಂದು ವಿನಂತಿ. ಲಾಸ್ಟ್ಲಿ ಐ ಮಸ್ಟ್ ಸೇ that the present Swamiji of Mudabagal Mutt is young and is enthusiastic
in all mud activities. I request him to float a forum in the name of Rangavitla Dasa Vagguta with the active participation of all great orators assembled here and involve the youth to spread the Bhakti movement in the country. ನಾನು ಅವ್ರ ಜೊತೆಗೆ ಕೈ ಜೋಡಿಸೋಕೆ ರೆಡಿಯಾಗಿದ್ದೀನಿ. ನೀವೆಲ್ಲರೂ ರೆಡಿ ಇದ್ದರೆ ಸ್ವಾಮಿಗಳು ನಾಳೆನೇ ಶುರು ಮಾಡಲಿ. ಈ ಸಾಹಿತ್ಯನ ನಾವು ಬಾಗಲಕೋಟೆಯಲ್ಲಿ ಮಾಡೋದಕ್ಕೆ ಹೇಳಿದ್ದಾರೆ. ಆದ್ದರಿಂದ ಸ್ವಾಮಿಗಳು ದಯವಿಟ್ಟು ನಾನು ತಪ್ಪು ತಿಳ್ಕೊಳ್ಳದೆ ಈ ಮೂಮೆಂಟ್ಗೆ ಸ್ವಲ್ಪ ಎನರ್ಜೆಟಿಕ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ I thank all of you for patiently hearing me, and I seek the blessings from Lord Sri Rangavitala, Lord Sri Gopinatha, Lord Sri Vayu, Sri Sripadaraju, Sri Rayaru, to bless everyone, every one of you with divine blessings and good health, wealth and prosperity. ಇದು ಹೇಳೋಕ್ಕೆ ಮುಂಚೆ ಇವತ್ತು ನಮ್ಮ ರೆಸ್ಪೆಕ್ಟ್ಫುಲ್ ಪ್ರೈಮ್ ಮಿನಿಸ್ಟರ್ ಮೋದಿ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ಬಂದಿದ್ದ ಮೇಲೆ ಸಂತೋಷ. ನಮ್ಮ ಸ್ಟೇಟಿಗೆ ಬಂದಿದ್ದಾರೆ. ಒಳ್ಳೆ ಪ್ರೋಗ್ರಾಮ್ ಇನಾಗ್ರೇಟ್ ಮಾಡ್ತಾ ಇರಬೇಕು, ಈಗ ಮಾಡಿರಬೇಕು. ನನಗೆ ಮಲ್ಲೇಶ್ವರಿಗೆ ಬರಬೇಕಾದ್ರೆ 2.5 ಗಂಟೆ ಬೇಕಾಗಿತ್ತು. ಎಲ್ಲ ಕಡೆ ರೋಡ್ ಕ್ಲೋಸ್ ಮಾಡಿತ್ತು. ಅವರು ಈ ದೇಶದ ಬಗ್ಗೆ ಭಾರಿ ಹೆಮ್ಮೆಯಿಂದ ಮಾತಾಡ್ತಾರೆ. ಅವರು ಭಾಷಣ ಮಾಡಬೇಕಾದ್ರೆ ತಮಿಳಿನ ತಿರುಕ್ಕುರಳು ಅಂತ ಹೇಳ್ತಾರೆ, ಬಸವಣ್ಣನ ವಚನಗಳು ಹೇಳ್ತಾರೆ. ಈ ಕಾರ್ಯಕ್ರಮ ನೆಕ್ಸ್ಟ್ ಟೈಮ್ ಅವ್ರು ಬೆಂಗಳೂರಿಗೆ ಬರಬೇಕಾದ್ರೆ ದಾಸ ಸಾಹಿತ್ಯ ಹೇಳಬೇಕು, ಪುರಂದರ ದಾಸರು ಹೇಳಬೇಕು. ಅದು ಹೇಳೋದು ಹೇಗೆ ಸಾಧ್ಯ ಅಂದರೆ ಅವರಿಗೆ ತಿಳಿಸ್ಬೇಕು. ನಮ್ಮಲ್ಲಿ ಬೇಕಾದ ದಾಸರುಗಳಿದ್ದಾರೆ, ಕನ್ನಡ ಉಳಿಸಿದ್ದಾರೆ, ಕನ್ನಡ ಬಳಸಿದ್ದಾರೆ, ಕನ್ನಡ ಮುಂದೆ ತೊಗೊಂಡೋಗ್ತಾರೆ. ಅದು ಯಾಕೆ ತೊಗೊಂಡೋಗ್ಬೇಕಾಗ್ತದೆ ಅವ್ರಿಗೆ ಗೊತ್ತಿರಬೇಕು. ನೆಕ್ಸ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಮೋದಿ ಬಂದರೆ ಬೆಂಗಳೂರಿಗೆ ಅವರು ದಾಸರೆಂದರೆ ಪುರಂದರ ದಾಸಯ್ಯ ಅಂತ ಹೇಳೋಷ್ಟು ನಾವು ಕೆಲಸ ಮಾಡಬೇಕು ಅಂಥೇಳಿ ನನಗೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಮ್ಮ ಸ್ವಾಮಿಗಳನ್ನ ನಿಮ್ಮೆಲ್ಲರೂ ಬ್ಲೆಸ್ ಮಾಡಿ ನಮಸ್ಕಾರ.